ಭಾಲ್ಕಿ ತಾಲೂಕಕ್ಕೆ ಆಗಮಿಸಿದ ವಸುಂಧರ ಪಲ್ಲಕ್ಕಿ ಪಾದಯಾತ್ರೆ ಭಕ್ತರಿಂದ ಅದ್ದೂರಿ ಸ್ವಾಗತ. ಜಗದ್ಗುರು ನರೇಂದ್ರಾಚಾರ್ಯಜಿ ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟಿರುವ ಸ್ವಸ್ವರೂಪ ಸಂಪ್ರದಾಯದ ಉಪಪೀಠ ತೆಲಂಗಾಣದಿಂದ ಪಾದಯಾತ್ರೆ ಹೊರಟಿದೆ. ಈ ಪಾದಯಾತ್ರೆಯು ಸಾವಿರಾರು ಭಕ್ತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು, ಉಪಪೀಠ ತೆಲಂಗಾಣದಿಂದ ಶ್ರೀ ಕ್ಷೇತ್ರ ನಾಣಿಜ್ ಧಾಮ್ವರೆಗೆ, ಮಹಾರಾಷ್ಟ್ರದಲ್ಲಿರುವ ರತ್ನಗಿರಿಯ ನಾಣಿಜ್ ಧಾಮ್ವರೆಗೆ 106 ಕಿಲೋಮೀಟರ್ಗಳಷ್ಟು ಪಾದಯಾತ್ರೆ ನಡೀತಾ ಇದ್ದು, ಪಾದಯಾತ್ರಿಗರು ಸೆಪ್ಟೆಂಬರ್ 25ರಂದು ಜುಕ್ಕಲ್ದಿಂದ ಹೊರಟಿದ್ರು. ಜೊತೆಗೆ ಸೆಪ್ಟೆಂಬರ್ 27-28 ಭಾಲ್ಕಿ ತಾಲೂಕಕ್ಕೆ ಪ್ರವೇಶಿಸಿದ್ರು. ಆಳಂದ್ನಲ್ಲಿಯೂ ಕೂಡ ಭವ್ಯವಾಗಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದೆ. ಅದಾದ ಬಳಿಕ ಭಾತಂಬ್ರ ಗ್ರಾಮದಲ್ಲಿಯೂ ಕೂಡ ಸ್ವಾಗತವನ್ನ ಕೋರಲಾಯಿತು. ಜೊತೆಗೆ ಈ ಪಾದಯಾತ್ರೆ ಮಾರ್ಗದಲ್ಲಿ ಬರುವಂತಹ ಗ್ರಾಮಗಳಲ್ಲೆಲ್ಲ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಪಲ್ಲಕ್ಕಿಯ ಜೊತೆಗೆ ಜಗದ್ಗುರು ನರೇಂದ್ರಾಚಾರ್ಯಜಿ ಮಹಾರಾಜರ ಪಾದುಕೆಯ ಭಾವಚಿತ್ರದ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಈ ಒಂದು ಪಲ್ಲಕ್ಕಿ ಪಾದಯಾತ್ರೆ, ವಸುಂಧರ ಪಲ್ಲಕ್ಕಿ ಪಾದಯಾತ್ರೆಯ ಮುಖ್ಯ ಉದ್ದೇಶ ಏನಂತಂದ್ರೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಎತ್ತಿ ತೋರಿಸಲಾಗ್ತಾ ಇರುವಂತಹ ಸಂದೇಶಗಳು ಅವರ ಪಾದಯಾತ್ರಿಕರ ಮೇಲೆ ಇರುವಂತಹ ಬಟ್ಟೆಗಳ ಮೇಲೆ ಮುದ್ರಿಸಲಾಗಿದೆ. ವಿಶೇಷತೆ ಏನಂತಂದ್ರೆ, ಜಗದ್ಗುರು ನರೇಂದ್ರಾಚಾರ್ಯಜಿ ಮಹಾರಾಜರ ಸಂಸ್ಥಾನ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡಲಾಗ್ತಾ ಇದೆ. ಈಗ ತೆಲಂಗಾಣದಿಂದ ಮಹಾರಾಷ್ಟ್ರದವರೆಗೆ ಸುಮಾರು 600 ಕಿಲೋಮೀಟರ್ಗೂ ಹೆಚ್ಚಿನ ಒಂದು ಅಂತರದಲ್ಲಿ ಈ ಒಂದು ಪಾದಯಾತ್ರೆ ಸಾಗ್ತಾ ಇದೆ. ಪಾದಯಾತ್ರಿಗರ ಮೇಲೆ ಇರುವಂತಹ ಬಟ್ಟೆಗಳೇನಿದೆ ಅದರ ಮೇಲೆಲ್ಲ ಪರಿಸರ ಸಂರಕ್ಷಣೆ ಬಗ್ಗೆ ಕುರಿತಾದಂತಹ ಸಂದೇಶಗಳನ್ನ ಬರೆಯಲಾಗಿದೆ. ಜೊತೆಗೆ ರಸ್ತೆ ಉದ್ದಕ್ಕೂ ಬೋರ್ಡ್ಸ್ ಗಳನ್ನ, ಫ್ಲೆಕ್ಸ್ ಗಳನ್ನ ಹಿಡಿದುಕೊಂಡು ಸಂದೇಶವನ್ನ ನೀಡ್ತಾ ಇದ್ದಾರೆ. ಪರಿಸರ ಸಂರಕ್ಷಣೆ ಹೇಗಾಗಬೇಕು, ಗ್ಲೋಬಲ್ ವಾರ್ಮಿಂಗ್ ನ ಬಗ್ಗೆ ಎಚ್ಚೆತ್ತುಕೊಳ್ಳುವುದರ ಕುರಿತಂತೆ ವಿಶೇಷವಾದಂತಹ ರೀತಿಯಲ್ಲಿ ಈ ಪಾದಯಾತ್ರೆ ಹೊರಡ್ತಾ ಇದೆ. ಜಗದ್ಗುರು ನರೇಂದ್ರಾಚಾರ್ಯಜಿ ಮಹಾರಾಜರ ಅಪಾರ ಭಕ್ತ ವೃಂದ ಭಾಲ್ಕಿ ತಾಲೂಕಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ, ಅದಕ್ಕೂ ಮುನ್ನ ಔರಾದ್ನಲ್ಲಿ, ಅದಕ್ಕೂ ಮುನ್ನ ಜುಕ್ಕಲ್ದಿಂದ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಸಾವಿರಾರು ಭಕ್ತಾದಿಗಳೆಲ್ಲ ಪಾದಯಾತ್ರಿಗರಿಗೆ ಸ್ವಾಗತವನ್ನ ಕೂಡ ಕೋರಿದ್ದಾರೆ. ಅದೇ ರೀತಿ ಪಾದಯಾತ್ರೆ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡುವುದರ ಜೊತೆಗೆ ಅದನ್ನ ಸ್ವತಃ ತಾವು ಪಾಲಿಸಿ ಸಮಾಜಕ್ಕೆ ಸಂದೇಶವನ್ನ ಕೊಡ್ತಕ್ಕಂತಹ ಈ ಪಾದಯಾತ್ರೆ ಭಾಲ್ಕಿ ತಾಲೂಕಿನಲ್ಲಿ ಆಗಮಿಸಿದಂತ ಸಂದರ್ಭದಲ್ಲಿ ಅದ್ದೂರಿಯಾದಂತ ಸ್ವಾಗತವನ್ನ ಕೋರಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ನಾಣಿಜ್ವರೆಗೆ ಈ ಪಾದಯಾತ್ರೆ ಸಾಗ್ತಾ ಇದೆ. ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆ ಅವರ ಮನದಲ್ಲಿ ತಾನಾಗಿ ಜಾಗೃತಗೊಳ್ಳುತ್ತಿದೆ. त्यांच्या मोबाईलमध्ये त्यांचं जे काय असेल कट पेस्ट करायचं, कॉपी पेस्ट नाही, कट पेस्ट करायचं.